ರಾಕಿಂಗ್ ಸ್ಟಾರ್ ಯಶ್ ಕುಟುಂಬದ ಮತ್ತೊಬ್ಬರು ಸಿನಿಮಾಗೆ ಎಂಟ್ರಿ ಕೊಡ್ತಿದ್ದಾರೆ. ಕೆಜಿಎಫ್ ಹಿಟ್ ಬೆನ್ನಲ್ಲೇ ಯಶ್ ತಾಯಿ ಸಿನಿಮಾಗೆ ಎಂಟ್ರಿ ಕೊಡ್ತಾರಾ? ಹಾಗಾದ್ರೆ ಯಶ್ ತಾಯಿ ಸಿನಿಮಾಗೆ ಎಂಟ್ರಿ ಕೊಟ್ಟರೆ ಯಾವ ಪಾತ್ರದಲ್ಲಿ ಮಾಡ್ತಾರೆ? ತಾಯಿ ಪಾತ್ರನ ಅಥವಾ ನಟಿಯಾಗಿ ಪಾತ್ರ ಮಾಡ್ತಾರಾ? ಇದು ಕೆಜಿಎಫ್ನ ಪ್ಯಾನ್ ಇಂಡಿಯಾ ರಾಕಿಂಗ್ ಸ್ಟಾರ್ ಕುಟುಂಬದ ಮತ್ತೊಬ್ಬರು ಸಿನಿಮಾಗೆ ಎಂಟ್ರಿ ಕೊಡ್ತಿದ್ದಾರಂತೆ. ಕೆಜಿಎಫ್ ಹಿಟ್ ಬೆನ್ನಲ್ಲೇ ಯಶ್ ತಾಯಿ ಹಾಗಾದ್ರೆ ಸಿನಿಮಾಗೆ ಎಂಟ್ರಿ ಕೊಡ್ತಿದ್ದಾರಾ? ಯಶ್ ತಾಯಿ ಸಿನಿಮಾಗೆ ಎಂಟ್ರಿ ಕೊಟ್ಟರೆ ಯಾವ ಪಾತ್ರದಲ್ಲಿ, ಯಾವ ಕ್ಯಾರೆಕ್ಟರ್ನಲ್ಲಿ ಅವರು ಸಿನಿಮಾದಲ್ಲಿ ಮಿಂಚುತ್ತಾರೆ? ಚಂದನವರದಲ್ಲಿ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹದ್ದು. ಯಶ್ ನಟನೆಯ ಅನೇಕ ಸಿನಿಮಾಗಳು ಬ್ಲಾಸ್ಟರ್ ಹಿಟ್ ಆಗಿತ್ತು. ಹಾಗಾದರೆ ಯಾವ ಸಿನಿಮಾದಲ್ಲಿ ಯಶ್ ತಾಯಿ ಕಾಣಿಸಿಕೊಳ್ತಾರೆ? ಕಿರಾತಕ ಸಿನಿಮಾ ಭಾರಿ ಪ್ರಮಾಣದ ದುಡ್ಡನ್ನು ಗಳಿಸಿದಂತಹ ಸಿನಿಮಾ. ಅದಾದ ನಂತರ ಸಾಕಷ್ಟು ಕನ್ನಡದಲ್ಲಿ ಮಿಂಚಿದಂತಹ ನಟ. ಅದಾದ ನಂತರ KGF ಮಾಡಿದ್ರು, KGF 2 ಆಯಿತು. ಪ್ಯಾನ್ ಇಂಡಿಯಾ ಜಗತ್ತಿನ ನಾನಾ ಕಡೆ ಮಿಂಚಿತು ಆ ಒಂದು ಸಿನಿಮಾ, ಬ್ಲಾಸ್ಟರ್ ಹಿಟ್ ಆಗಿತ್ತು. ಸೊ ಈಗ ಅದೇ ಕುಟುಂಬದ ರಾಕಿಂಗ್ ಸ್ಟಾರ್ ಯಶ್ ಕುಟುಂಬದ ಯಶ್ ಅವರ ತಾಯಿ ಸಿನಿಮಾಗೆ ಎಂಟ್ರಿ ಕೊಡ್ತಿದ್ದಾರಂತೆ. ಇದು ಈಗ ಅಚ್ಚರಿಯನ್ನು ಮೂಡಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿದೆ. ಹಾಗಾದರೆ ಯಾವ ಸಿನಿಮಾದಲ್ಲಿ ಯಶ್ ತಾಯಿ ಕಾಣಿಸಿಕೊಳ್ತಾರೆ? ರಾಕಿಂಗ್ ಸ್ಟಾರ್ ಕುಟುಂಬದ ಮತ್ತೊಬ್ಬರು ಸಿನಿಮಾಗೆ ಎಂಟ್ರಿ ಕೊಡೋದಾದರೆ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ? ಹಾಗಾದರೆ ಯಶ್ ತಾಯಿ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ? ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರಾ ಯಶ್ ತಾಯಿ? ಪುಷ್ಪ ಸಿನಿಮಾದಲ್ಲಿ ಯಶ್ ತಾಯಿ ನಟನೆ ಮಾಡ್ತಿಲ್ಲ, ಬದಲಾಗಿ ಸಿನಿಮಾ ಸಂಸ್ಥೆಯೊಂದನ್ನು ಕಟ್ಟಿ ಹೊಸ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರಂತೆ ಯಶ್ ತಾಯಿ. ಹಾಗಾದರೆ ಆ ಪ್ರೊಡಕ್ಷನ್ ಹೆಸರೇನು? ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ಲ ಯಶ್ ತಾಯಿ, ಯಾವ ಪಾತ್ರದಲ್ಲೂ ನಟಿಸ್ತಾ ಇಲ್ಲ, ಬದಲಾಗಿ ಸಿನಿಮಾದಲ್ಲಿ ಯಶ್ ತಾಯಿ ನಟನೆಯನ್ನು ಮಾಡ್ತಿಲ್ಲ. ಹಾಗಾದರೆ ಏನು ಮಾಡ್ತಿದ್ದಾರೆ? ಸಿನಿಮಾ ಸಂಸ್ಥೆ ಒಂದನ್ನು ಕಟ್ಟಿ ಹೊಸ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರಂತೆ ಯಶ್ ತಾಯಿ. ಅದಕ್ಕೆ PA ಪ್ರೊಡಕ್ಷನ್ಸ್ ಎಂದು ಹೆಸರಿಡಲಾಗಿದೆ. PA ಅಂದರೆ ಏನು? ಹಾಗಾದರೆ P ಅಂದರೆ ಪುಷ್ಪ, A ಅಂದರೆ ಅರುಣ್ ಕುಮಾರ್ ಎಂದರ್ಥ. P ಅಂದರೆ ಪುಷ್ಪ, ಅದು ಯಶ್ ಅವರ ತಾಯಿಯ ಹೆಸರು. ಜೊತೆಗೆ ಅರುಣ್ ಕುಮಾರ್ ಅಂದರೆ ಯಶ್ ಅವರ ತಂದೆಯ ಹೆಸರು. ತಂದೆ ತಾಯಿಯ ಹೆಸರನ್ನೇ ಪ್ರೊಡಕ್ಷನ್ ಹೌಸ್ಗೆ ಇಡಲಾಗಿದೆ. ಹಾಗಾದರೆ ರಾಕಿಂಗ್ ಸ್ಟಾರ್ ತಾಯಿ ನಿರ್ಮಾಣ ಮಾಡ್ತಾ ಇರುವಂತಹ ಸಿನಿಮಾದ ಹೆಸರು ಕೊತ್ತಲವಾಡಿ. ಕೊತ್ತಲವಾಡಿ ಎನ್ನುವಂತಹ ಸಿನಿಮಾ ಪುಷ್ಪ ನಿರ್ಮಾಣ ಮಾಡ್ತಾ ಇರುವಂತಹದ್ದು. ಪುಷ್ಪ ಅಂದರೆ ಯಶ್ ಅವರ ಸ್ವಂತ ತಾಯಿ. ಅದು ಕೂಡ ಅಕ್ಷಯ ತೃತೀಯದೊಂದಿಗೆ. ಇವತ್ತು ಅಕ್ಷಯ ತೃತೀಯ, ಸೊ ಇವತ್ತೇ ಅದರ ಔಟ್ಲುಕ್ ಕೂಡ ಬಿಡುಗಡೆ ಮಾಡಲಾಗಿದೆ. ಕೊತ್ತಲವಾಡಿ ಸಿನಿಮಾಗೆ ಶ್ರೀರಾಜ್ ನಿರ್ದೇಶನ ಮಾಡಿದ್ದಾರೆ. ಕನ್ನಡದ ಪೃಥ್ವಿ ಎನ್ನುವಂತಹ ನಟನ ಒಂದು ಪ್ರಥಮ ಚಿತ್ರ ಇದಾಗಿದ್ದು. ರಾಕಿಂಗ್ ಸ್ಟಾರ್ ತಾಯಿ ನಿರ್ಮಾಣ ಮಾಡ್ತಿರುವಂತಹ ಸಿನಿಮಾ ಕೊತ್ತಲವಾಡಿ. ಆ ಕೊತ್ತಲವಾಡಿ ಸಿನಿಮಾ ಪುಷ್ಪ ನಿರ್ಮಾಣ ಮಾಡ್ತಿರ್ತಕ್ಕಂಥ ಮೊದಲ ಸಿನಿಮಾ. PA ಪ್ರೊಡಕ್ಷನ್ಸ್ ಹೌಸ್. PA ಅಂದರೆ ರಾಕಿಂಗ್ ಸ್ಟಾರ್. ಆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಅದು ಅವರ ತಂದೆ ಅರುಣ್ ಕುಮಾರ್. ಸೊ ಅರುಣ್ ಕುಮಾರ್ ಅವರ ಹೆಸರು A ಅಲ್ಲಿ ಬರುತ್ತೆ. P ಅಂದರೆ ಪುಷ್ಪ, ಅದು ಯಶ್ ಅವರ ತಾಯಿಯ ಹೆಸರು. ಸೊ ತಂದೆ ತಾಯಿಯ ಹೆಸರನ್ನು ಪ್ರೊಡಕ್ಷನ್ ಹೌಸ್ಗೆ ಇಡಲಾಗಿದೆ. ಪ್ರಥಮವಾಗಿ ಪುಷ್ಪ ಅವರು ಅಂದರೆ ಯಶ್ ಅವರ ತಾಯಿ ಮೊದಲ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಕ್ಷಯ ತೃತೀಯದಂದೇ ಸಿನಿಮಾದ ಔಟ್ಲುಕ್ಕನ್ನು ಬಿಡುಗಡೆ ಮಾಡಿದ್ದಾರೆ. ಕೊತ್ತಲವಾಡಿ ಸಿನಿಮಾಗೆ ಶ್ರೀರಾಜ್ ನಿರ್ದೇಶನವನ್ನು ಮಾಡಿದರೆ ಕನ್ನಡದ ಪೃಥ್ವಿ ಅಂಬರ್ ನಟನೆಯ ಕೊತ್ತಲವಾಡಿ ಚಿತ್ರದ ಚಿತ್ರೀಕರಣ ಈಗಾಗಲೇ ಶುರುವಾಗಿದೆ. KGF ಸಿನಿಮಾದ ಮುಖಾಂತರವಾಗಿ ಜಗತ್ತಿನಲ್ಲಿ ಯಶ್ ಒಂದು ರೀತಿಯ ಪರಿಚಿತರಾದರು. ಅದಾದ ನಂತರ KGF ಹಿಟ್ನ ನಂತರ ಪುಷ್ಪ ಅಂದರೆ KGF ತಾಯಿ ಹೊಸ ಸಿನಿಮಾವೊಂದನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈಗಾಗಲೇ ಸ್ಯಾಂಡಲ್ವುಡ್ನಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ ಕೊತ್ತಲವಾಡಿ. ಅದರ ಔಟ್ಲುಕ್ ಕೂಡ ಬಿಡುಗಡೆಯಾಗಿದೆ. ಹಾಗಾದರೆ ಕೊತ್ತಲವಾಡಿ ಸಿನಿಮಾದ ಚಿತ್ರೀಕರಣವೂ ಕೂಡ ನಡೀತಾ ಇದೆ. ಕೊತ್ತಲವಾಡಿ ಸಿನಿಮಾ ಯಾವಾಗ ಬಿಡುಗಡೆ ಅಂತ ಹೇಳಿ ಯಶ್ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.